ಸೊ ಈಗ ರೂಮ್ ನೋಡಕ್ ಬಂದಿದ್ದೀವಿ. ಇಲ್ಲಿ ನೋಡಿ ನಮ್ಮ ಚೆರ್ರಿ ಆರಾಮಾಗಿ ಕುತ್ಕೊಂಡು ಮಲ್ಕೊಂಡಿದ್ವಿ. ಫೈನಲಿ ರೂಮ್ ಸಿಕ್ತು. ನಾವು ರೂಮಲ್ಲಿ ಸ್ಟೇ ಆಗಿ ನಾವು ಇವಾಗ ತಲಕಾವೇರಿಗೆ ಹೋಗ್ತಾ ಇದ್ವಿ. ನೈಟ್ ಸಿಕ್ಕಾಪಟ್ಟೆ ಮಳೆ ಇತ್ತು, ಸೊ ಹಾಗಾಗಿ ನಾವೇನು ತೋರ್ಸೋಕ್ಕಾಗಲಿಲ್ಲ ಅಲ್ಲಿ. ಸೊ ಇವಾಗ ನಾವು ಭಾಗಮಂಡಲ ಮತ್ತು ತಲಕಾವೇರಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಕಾವೇರಿ ಬಂದು ಹುಟ್ಟಿರೋ ಅಂಥ ಜಾಗ, ತಲಕಾವೇರಿ ಹುಟ್ಟಿರೋ ಅಂಥ ಜಾಗ. ಆನ್ ದ ವೇಲಿ ನಮಗೆ ಸಿಕ್ಕಾಪಟ್ಟೆ ಮಳೆ ಇತ್ತು, ಪ್ಲಸ್ ರೋಡು ಓಕೆ ಏನೂ ಅಷ್ಟು ಹೇಳ್ಕೊಳೋ ಥರ ಏನು ಇರಲಿಲ್ಲ. ಸೊ ನಾವು ಪ್ರೀವಿಯಸ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಿಡಿಯೋ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಈಗ ನಾವು ಭಾಗಮಂಡಲ ಆರ್ಚ್ ಇದು ಏನು ನೋಡ್ತಾ ಇದ್ದೀರಾ, ಇದು ಭಾಗಮಂಡಲ ಆರ್ಚು. ಇಲ್ಲಿಂದ ನಾವು ಹೋಗಬೇಕು ತಲಕಾವೇರಿಗೆ. ಮುಂಚೆ ಅಲ್ಲಿ ರೋಡ್ ಇರಲಿಲ್ಲ, ಬ್ರಿಡ್ಜ್ ಇರಲಿಲ್ಲ. ಏನಾದರೂ ಜೋರಾಗಿ ಮಳೆ ಬಂತು ಅಂದರೆ ಅಲ್ಲಿ ಹೋಗೋಕ್ಕಾಗ್ತಾಯಿರಲಿಲ್ಲ. ಇವಾಗ ಬ್ರಿಡ್ಜ್ ಮಾಡಿದ್ದಾರೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದೇ ಹೊಸದಾಗಿ ಮಾಡಿರೋ ಅಂಥ ಬ್ರಿಡ್ಜ್ ಇದು. ಮುಂಚೆ ಬ್ರಿಡ್ಜ್ ಇರಲಿಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿತ್ತು ವೆಹಿಕಲ್ಸ್ ಓಡಾಡೋದಕ್ಕೆ, ಬೇರೆಯವರೆಲ್ಲ ಓಡಾಡೋದಕ್ಕೆ. ಈಗ ಬ್ರಿಡ್ಜ್ ಮಾಡಿದ್ದಾರೆ. ನಾವು ತಲಕಾವೇರಿ ಹತ್ತತ್ರ ಹೋದಾಗ ನೇಚರ್ ವೈಸ್ ತುಂಬ ಚೆನ್ನಾಗಿತ್ತು. ನಾವು ಸೈಡಲ್ಲಿ ಹಾಕ್ಬಿಟ್ಟು ನೋಡ್ತಾ ಇದ್ವಿ. ಇವಾಗ ಏನು ನೋಡ್ತಾ ಇದ್ರಿ, ಇದೆ ತಲಕಾವೇರಿಗೆ ಎಂಟ್ರೆನ್ಸು. ಲೆಫ್ಟ್ ಸೈಡಲ್ಲಿ ನಿಮಗೆ ಪಾರ್ಕಿಂಗ್ ಎಲ್ಲ ಇದೆ. ಈ ಗೇಟ್ ಆದಮೇಲೆ ನಿಮಗೆ ಪಾರ್ಕಿಂಗ್ ಸಿಗುತ್ತೆ. ನಿಮ್ಗೆ ಚೆನ್ನಾಗಿದೆ, ವ್ಯೂ ಎಲ್ಲ ನೋಡ್ಬೋದು. ಸೊ ಫೈನಲಿ ರೀಚ್ ಟು ತಲಕಾವೇರಿ. ದೇವಸ್ಥಾನ ನೋಡ್ಬೋದು ನೀವು. ದೇವಸ್ಥಾನ ತುಂಬ ಚೆನ್ನಾಗಿದೆ. ಅದ್ರ ಕೆಳಗಡೆ ತಲಕಾವೇರಿ ಹುಟ್ಟಿರೋ ಅಂಥ ಜಾಗ ಇದು. ಸೊ ಹೆವಿ ಕ್ಲೌಡ್ ಇದೆ ನೋಡಿ, ಸಖತ್ ಫಾಗ್ ಇದೆ. ಅದೇ ಹಿಂದ್ಗಡೆ ನಿಮ್ಗೇನು ಕಾಣಿಸ್ತಾ ಇದೆಯೋ ಅದೇ ದೇವಸ್ಥಾನ. ನಿಮಗೆ ಸಖತ್ತಾಗಿದೆ ವೆದರ್ ನೋಡಿ. ಏನೂ ಕಾಣಿಸ್ತಾ ಇಲ್ಲ, ಅಷ್ಟು ತಿಕ್ಕಾಗಿದೆ ಫಾಗು. ಸೊ ಅರೌಂಡ್ ಮಡಿಕೇರಿಯಿಂದ 40 to 45 ಕಿಲೋಮೀಟರ್ಸು. ಫುಲ್ಲು ಘಾಟ್ ಸೆಕ್ಷನ್ ನಿಮಗೆ. ಅದಾದಮೇಲೆ ಕರ್ವ್ಸ್ ಜಾಸ್ತಿ ಇದೆ, ಸ್ವಲ್ಪ ನೋಡ್ಕೊಂಡು ಟ್ರಾವೆಲ್ ಮಾಡಿ. ಈಗ ಅಲ್ಲಿ ನೀವೇನು ನೋಡ್ತಾ ಇದ್ದೀರೋ ಅಲ್ಲೇ ತಲಕಾವೇರಿ ಹುಟ್ಟಿರೋ ಜಾಗ. ಅಲ್ಲಿ ಚೊಂಬಲ್ಲಿ ನೀರು ಹಾಕ್ತಾ ಇದ್ರಲ್ಲ, ಅಲ್ಲೇ ಹುಟ್ಟೋ ಅಂಥ ಜಾಗ ಅದು. ಸೊ ನಮಗೆ ಅಲ್ಲಿ ಪರ್ಮಿಷನ್ ಇಲ್ಲ ವಿಡಿಯೋ ಫೋಟೋ ಎಲ್ಲ ತೆಗಿಯೋದಕ್ಕೆ, ಹಂಗಾಗಿ ನಾನು ದೂರದಿಂದನೇ ವಿಡಿಯೋ ಮಾಡಿ ನಾನು ನೋಡ್ತಾ ಇದ್ದೀನಿ. ಇದು ಒಂಥರ ಪಾಯಿಂಟ್ ಥರ ಮಾಡಿದ್ದಾರೆ. ಇಲ್ಲಿ ಬಂದು ನೀರು ಹುಟ್ಟಾದ್ಮೇಲೆ ಹೋಗ್ತಾ ಇರುತ್ತೆ. ಆನ್ ದ ವೇಲಿ ಎಕ್ಸ್ಟ್ರಾ ಇರೋ ನೀರು ಇಲ್ಲಿ ಬರುತ್ತೆ. ಅದು ಲಿಂಗ ಇಟ್ಟಿದ್ದಾರೆ, ಲಿಂಗದ ಮೇಲೆ ನೀರು ಬೀಳೋ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ಲಸ್ಸು ನೀರು ಮಾತ್ರ ಸೂಪರ್ ಟೇಸ್ಟಿಯಾಗಿದೆ. ನಾನು ಅದರ ಟೇಸ್ಟ್ ನಾನು ನೋಡೇ ಇಲ್ಲ, ಹಾಗಿತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸು, ತಿಕ್ಕಾಗಿತ್ತು. ಫಾಗು ಚೆನ್ನಾಗಿತ್ತು. ಈಗ ಭಗವಂತೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ಬಂದು ಊಟದ ವ್ಯವಸ್ಥೆನೂ ಇರುತ್ತೆ ಮಧ್ಯಾಹ್ನ ಹೊತ್ತು. ಇಲ್ಲಿ ಬರ್ಬೋದು. ಇದ್ರ ಪಕ್ಕನೇ ನಿಮಗೆ ತ್ರಿವೇಣಿ ಸಂಗಮ ಸಿಗುತ್ತೆ. ಇವಾಗ ನೋಡ್ಬೋದು, ಇದೆ ತ್ರಿವೇಣಿ ಸಂಗಮ. ಇದರಲ್ಲಿ ನಿಮಗೆ ಕಾವೇರಿ, ಕನ್ನಿಕೆ, ಸುಜ್ಯೋತಿ ಈ 3 ನದಿಗಳು ಸೇರೋ ಅಂಥ ಜಾಗ ಇದು. ಇನ್ನು ನೋಡ್ಬೋದು ನೀವು, ಕಂಪ್ಲೀಟು ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ. ನೋಡ್ಬೋದು ಇಲ್ಲಿ ಸೇರೋ ಅಂಥ ಜಾಗ ಇದು. ತುಂಬ ಚೆನ್ನಾಗಿದೆ ವ್ಯೂ. ನಾವು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಇದ್ಬಿಟ್ಟು ಫೋಟೋಶೂಟೆಲ್ಲ ಮಾಡಿಕೊಂಡು ಇಲ್ಲಿ ಹೊರಟ್ವಿ ಇಲ್ಲಿಂದ ನಾವು. ಸೊ ಇವಾಗ ಇದು ಬಂದು ರಾಜಾ ಸೀಟು. ಇವಾಗ ಇಲ್ಲೇನು ನೋಡ್ತಾ ಇದ್ರು, ಆಗಿನ ಕಾಲದಲ್ಲಿ ಮಹಾರಾಜರು ಬಂದು ಸಮ್ಮರ್ ಟೈಮಲ್ಲಿ ಬಂದು ಇಲ್ಲಿ ಕುತ್ಕೊಂಡು ಈ ಫುಲ್ ವ್ಯೂನ ನೋಡ್ತಾಯಿದ್ರು, ಕಂಪ್ಲೀಟ್ ವ್ಯೂನ ನೋಡ್ತಾಯಿದ್ರು. ಸೊ ಎಸ್ಪೆಷಲಿ ಸಮ್ಮರ್ ಟೈಮಲ್ಲಿ ಬಂದು ಇಲ್ಲಿ ಸ್ಟೇ ಆಗ್ತಾಯಿದ್ರು ಮಡಿಕೇರಿಲಿ. ಯಾಕಂದರೆ ಮೈಸೂರಲ್ಲಿ ಭಾಳ ಸೆಕೆ ಇರೋದ್ರಿಂದ ಇಲ್ಲಿಗೆ ಬಂದು ಈ ವಾತಾವರಣನ ಅವರು ಎಂಜಾಯ್ ಮಾಡ್ತಾಯಿದ್ರು.
ಮಾತ್ರ ಎಷ್ಟೊಂದು ಜನ ಈ ಟೈಮ್ ವಿಸಿಟಿಗೆ ಬರ್ತಾರೆ, ಯಾಕಂದರೆ ತಿಕ್ಕ ಕ್ಲೌಡ್ ಇರುತ್ತೆ ಪ್ಲಸ್ ವ್ಯೂನು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ನೋಡ್ಬೋದು, ಆ್ಯಂಬಿಯೆಂಟು ತುಂಬ ಚೆನ್ನಾಗಿದೆ, ಫ್ರೆಶ್ ಏರ್ ತೊಗೊಬೋದು. ಈವ್ನಿಂಗ್ ಟೈಮು ಇಲ್ಲಿ ಮ್ಯೂಸಿಕಲ್ ಫೌಂಟನ್ ನಡೆಯುತ್ತೆ. ನಾವು ಹೋದಾಗ ಮಳೆ ಬರ್ತಾ ಇರೋದ್ರಿಂದ ಅದನ್ನು ಸ್ಟಾಪ್ ಮಾಡಿದ್ರು ಒಂದು 2-3 ಡೇಸು. ಮ್ಯೂಸಿಕಲ್ ಫೌಂಟನ್ ರನ್ ಆಗ್ತಾ ಇರಲಿಲ್ಲ. ಈ ಕಡೆ ರೈಟ್ ಸೈಡಲ್ಲಿ ನಿಮ್ಗೆ ಏನು ಕಾಣಿಸೋದು ಅಲ್ಲೇ ಮ್ಯೂಸಿಕಲ್ ಫೌಂಟನ್ನು ಸ್ಟಾರ್ಟ್ ಆಗೋದು. ಮಾರ್ನಿಂಗ್ ಇವಾಗ ನಾವು ಅಬೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 8 ಕಿಲೋಮೀಟರ್ಸು ರೂಮಿಂದ. ನೋಡ್ಬೋದು ವ್ಯೂ ಟೈಪ್ ತುಂಬ ಚೆನ್ನಾಗಿದೆ. ರಾತ್ರಿ ಎಲ್ಲ ಮಳೆ ಬರ್ತಾಯಿತ್ತು, ಇವಾಗೇನು ಮಳೆ ಇಲ್ಲ. ಸೊ ಇವಾಗ ಹೋಗೋದಕ್ಕೆ ಈಸಿ ಆಗುತ್ತೆ. ರೋಡ್ ತುಂಬ ಚಿಕ್ಕದು, ಸಿಕ್ಕಾಪಟ್ಟೆ ಕರ್ವ್ಸ್ ಇದ್ದಾವೆ. ನೀವು ನೋಡ್ಬೋದು ನಮ್ಮ ಚೆರಿ ಫುಲ್ಲು ಎಂಜಾಯ್ ಮಾಡ್ತಾಯಿದೆ ನೇಚರು. ಹಿಂಗೆ ಇರುತ್ತೆ, ಯಾವಾಗಾದ್ರೂ ಕಿಟಕಿ ತೆಗೆದುಬಿಟ್ರೆ ಹಿಂಗೆ ನೇಚರ್ ಎಂಜಾಯ್ ಮಾಡ್ತಾ ಇರುತ್ತೆ. ಈಗ ನಾವು ಅಬೆ ಫಾಲ್ಸಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಮಡಿಕೇರಿ ಸಿಟಿ ಸೆಂಟ್ರಿಂದ ಇಲ್ಲಿಗೆ 5.5 ಕಿಲೋಮೀಟರ್ ಇದೆ. ಇವಾಗ ನೋಡ್ಬೋದು ನಾವು ಆನ್ ದ ವೇ. ಮತ್ತು ಟಿಕೆಟ್ ಬಂದು ನಿಮಗೆ ಈಚ್ ಪರ್ಸನ್ 20 rupees ಅಪ್ ಟು 12 ಇಯರ್ಸ್ವರೆಗೂ ಟಿಕೆಟ್ ಇದೆ. ಸೊ ಯಾವಾಗ ಬೇಕಾದರೂ ನೀವು ಬಂದು ಇವಾಗ ಅಬೆ ಫಾಲ್ಸ್ ಹತ್ರ ಬಂದ್ವಿ ನಾವು. ಇವಾಗ ನೀವು ನೋಡ್ಬೋದು ಫಾಲ್ಸ್ ಹೆಂಗಿದೆ ಅಂತ ನೋಡ್ಬೋದು. ನೀರೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಫಾಲ್ಸು ತುಂಬ ಚೆನ್ನಾಗಿದೆ. ಒಂಥರ ಕೆಮ್ಮಣ್ಣು ಥರ ಬರ್ತಾ ಇದೆ. ಮೋಸ್ಟ್ಲಿ ಮಳೆ ಜಾಸ್ತಿ ಆಗಿ ಅಲ್ಲಿಂದ ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿದೆ. ಲಾಸ್ಟ್ ಟೈಮು ಒಂದು ಹಳೆ ಬ್ರಿಡ್ಜ್ ಇದು. ಲಾಸ್ಟ್ ಟೈಮ್ ಬಂದಾಗ ನಾನು ಅದೇ ಬ್ರಿಡ್ಜಲ್ಲಿ ನಾನು ಫೋಟೋ ಶೂಟ್ ಮಾಡಿದ್ದೆ. ನನ್ನ ಹತ್ರ ಫೋಟೋ ಇತ್ತು ಅಂದರೆ ನಾನು ತೋರಿಸ್ತೀನಿ. ಅದೇ ಬ್ರಿಡ್ಜಲ್ಲೇ ನಾನು ಫೋಟೋ ತೊಗೊಂಡಿದ್ದು. ಇವಾಗ ಅದು ಫುಲ್ಲು ಡ್ಯಾಮೇಜ್ ಆಗೋಗ್ಬಿಟ್ಟು ಬ್ರಿಡ್ಜು. ಇಲ್ಲಿ ಗ್ರಿಲ್ ಸ್ಟ್ರೈಕ್ ಮಾಡಿದ್ದಾರೆ. ಎಲ್ಲೂ ಮಳೆ ಇಲ್ಲ, ನಮಗೆ ಮೇಜರಾಗಿ ಮಳೆ ಇಲ್ಲ. ಇಲ್ಲ ಮಳೆ ಇತ್ತು ಅಂದರೆ ಸಿಕ್ಕಾಪಟ್ಟೆ ತೊಂದರೆ ಆಗೋದು, ನಡೆಯೋಕ್ಕಾಗ್ತಾ ಇರಲಿಲ್ಲ. ಮತ್ತು ಇವಾಗ ನಮಗೆ ಸಿಮೆಂಟ್ ಸ್ಟೆಪ್ಸ್ ಎಲ್ಲ ಹಾಕಿದ್ದಾರೆ. ಮುಂಚೆ ಸಿಮೆಂಟ್ ಸ್ಟೆಪ್ಸ್ ಇರಲಿಲ್ಲ, ಬರೀ ಕಲ್ಗಳಿರ್ತಾಯಿತ್ತು ನಾವು ಬಂದಾಗ. ಈಗ ರೀಸೆಂಟಾಗಿ ಅದು ಸಿಮೆಂಟ್ ಸ್ಟೆಪ್ಸ್ ಮಾಡಿದ್ದಾರೆ ಅನಿಸುತ್ತೆ. ನಾವು ಬಂದಾಗ ಫುಲ್ಲು ಕಲ್ಗಳೇ ಇತ್ತು.